ಜನಸಂಪರ್ಕ ಸಭೆಯಲ್ಲಿ ಪೊಲೀಸರ ವಿರುದ್ಧ ಆರೋಪಿಗಳ ಸುರಿಮಳೆ. ನಗರದ ಕಮ್ಮವಾರಿ ಕಲ್ಯಾಣ ಮಂಟಪದಲ್ಲಿ ಜನವರಿ 22 ಸಾಯಂಕಾಲ ಪೊಲೀಸ್ ಇಲಾಖೆಯಿಂದ ಜನಸಂಪರ್ಕ ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪನ್ನೇಕರ್ ಅವರು ಸಾರ್ವಜನಿಕರಿಂದ ಸಮಸ್ಯೆಗಳನ್ನು ಆಲಿಸಿದರು. ಸಭೆಯಲ್ಲಿ ಮಾತನಾಡಿದ ಸಾರ್ವಜನಿಕರು, ತಾಲೂಕಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಾದ ಮಟ್ಕಾ, ಅಕ್ರಮ ಮರಳು ದಂಧೆ, ಜೂಜು, ಇಸ್ಪೇಟ್ ದಂಧೆ, ಅಕ್ರಮ ಪಡಿತರ ಅಕ್ಕಿ ಸಾಗಾಟ ಎಗ್ಗಿಲ್ಲದೆ ನಡೆಯುತ್ತಿದೆ. ನಗರ ಸೇರಿದಂತೆ ತಾಲೂಕಿನೆಲ್ಲೆಡೆ ಅಕ್ರಮ ಮದ್ಯ ಮಾರಾಟದಂತಹ ಚಟುವಟಿಕೆಗಳು ಎಗ್ಗಿಲ್ಲದೆ ನಡೆಯುತ್ತಿದ್ದರೂ ಪೊಲೀಸರು ಮಾತ್ರ ಏಕೆ ಮೌನ ವಹಿಸಿದ್ದಾರೆ ಎಂಬುದರ ಬಗ್ಗೆ ಕಾರಣ ತಿಳಿಯುತ್ತಿಲ್ಲ ಎಂದು ಪ್ರಶ್ನಿಸಿದರು. ನಗರದಿಂದ ಇಬ್ರಾಹಿಂಪುರ ಗ್ರಾಮದ ತಾಲೂಕು ಗಡಿ ಭಾಗದವರೆಗೂ ರಾಷ್ಟ್ರೀಯ ಹೆದ್ದಾರಿ ದುರಸ್ತಿ ಕಾಮಗಾರಿ ಕುಂಟುತ್ತಾ ಸಾಗಿದ್ದು, ರಸ್ತೆ ಅಪಘಾತದಲ್ಲಿ ಹಲವರು ಸಾವಿಗೀಡಾಗಿದ್ದಾರೆ. ಆದ್ದರಿಂದ ಸಾರ್ವಜನಿಕ ಹಿತಾಸಕ್ತಿ ಉದ್ದೇಶದಿಂದ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ವಗೂರು ಗ್ರಾಮದಲ್ಲಿನ ರಸ್ತೆ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು. ಸಾರ್ವಜನಿಕ ಸ್ಥಳಗಳಾದ ಬಸ್ ನಿಲ್ದಾಣ, ರಕ್ಷಣೆ, ಶಾಲಾ ಕಾಲೇಜುಗಳಲ್ಲಿರುವ ತಾಲೂಕು ಕ್ರೀಡಾಂಗಣ ಮತ್ತು ವೃತ್ತಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಯೊಂದಿಗೆ ರಕ್ಷಣೆಗೆ ಮುಂದಾಗಬೇಕು. ಇಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳ ಬಗ್ಗೆ ದನಿ ಎತ್ತಿದವರ ಮೇಲೆ ಅಕ್ರಮವಾಗಿ ರೌಡಿ ಶೀಟರ್, ಕಾನೂನು ಬೆದರಿಕೆ, ಅಕ್ರಮ ದಂಧೆಕೋರರಿಂದ ಜೀವ ಬೆದರಿಕೆಯನ್ನು ಒಡ್ಡಲಾಗುತ್ತಿದೆ. ಠಾಣೆಗಳು ಸೇರಿದಂತೆ ಎಲ್ಲ ಇಲಾಖೆಗಳಲ್ಲೂ ಲಂಚಾವತಾರ ಹೆಚ್ಚು. ಕಾನೂನು ರಕ್ಷಕರೇ ಭಕ್ಷಕರಾಗುತ್ತಿರುವುದರಿಂದ ಯಾರಿಗೇನು ಹೇಳಿದರೆ ಏನು ಪ್ರಯೋಜನವೆಂಬಂತಾಗಿದೆ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದರು. ಆದರೂ ನಿಮ್ಮಂಥ ಅಧಿಕಾರಿಗಳ ಮೇಲೆ ನಂಬಿಕೆ ಇಟ್ಟು ಜಿಲ್ಲಾ ಮಟ್ಟದಲ್ಲೂ ಅಲಿಯುತ್ತಿದ್ದೇವೆ. ಇಲ್ಲಿನ ಅಕ್ರಮಗಳ ಬಗ್ಗೆ ದೂರು ನೀಡಿದರೆ ಇಲ್ಲಿನ ಅಧಿಕಾರಿಗಳು ನಮಗೆ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ. ಈ ಎಲ್ಲ ಅಕ್ರಮ ಚಟುವಟಿಕೆಗಳಿಗೆ ಕೆಲವು ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಪ್ರೋತ್ಸಾಹಿಸಿಕೊಂಡು ಬರುವಂತೆ ಮೇಲ್ನೋಟಕ್ಕೆ ಕಂಡು ಬರುತ್ತಿದ್ದು, ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಗೆ ಮುಂದಾಗಬೇಕು ಎಂದು ಆಗ್ರಹಿಸಿದರು. ಎಲ್ಲ ಸಮಸ್ಯೆಗಳನ್ನು ಶಾಂತ ಚಿತ್ತದಿಂದ ಆಲಿಸಿದ ಎಸ್ಪಿ ಸುಮನ್ ಪನ್ನೇಕರ್ ಅವರು, ನೀವು ತಿಳಿಸಿದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಶ್ರಮಿಸುತ್ತೇನೆ. ವಿಚಾರಣೆ ನಡೆಸಿ ನಮ್ಮ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಲಾಗುವುದು. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಸಾರ್ವಜನಿಕರ ಸಹಕಾರವು ಅಗತ್ಯವಾಗಿದೆ ಎಂದು ತಿಳಿಸಿದರು. ನಾವು ಪ್ರಶ್ನೆ ಮಾಡಿದ್ರೆ ಅವ್ರು ಒಬ್ಬರಿಗೆ ಟಾರ್ಗೆಟ್ ಮಾಡಿ ಅವನನ್ನು ಮೂಲೆ ಗುಂಪು ಮಾಡುವಂತ ಕಾಲ ಇದೆ. ಹಾಗಾಗಿ ಈ ತಪ್ಪು ಎಲ್ಲಿದೆ ಅಂದ್ರೆ, ಕಾನೂನಿನಲ್ಲಿ ನಾವು ಒಗ್ಗಟ್ಟಾಗುವಂಥದ್ರಲ್ಲಿ ನಾವು ಹಿಂದೆ ಬಿದ್ದಿರೋದ್ರಿಂದ ಈಗ ನಮ್ಮನ್ನ ಸಮಸ್ಯೆಗೆ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಸಮಸ್ಯೆಯೂ ಕೂಡ ಇದು ನಮ್ಮ ಸಮಸ್ಯೆ ಅಂದ್ಕೊಂಡ್ರೆ ಬಹಳ ಸುಲಭವಾಗಿ ಅದು ಪರಿಹಾರ ಹೋಗ್ಬಿಡ್ತದೆ. ಈಗ ಪ್ರತಿಯೊಬ್ಬರ ಕಣ್ಣಿಗೂ ಕೂಡ ಒಟ್ಟಿನ ಧೂಳು, ಆ ಕಪ್ಪು ಧೂಳು ಕಣ್ಣಿಗೆ ಬೀಳ್ತದೆ. ಯಾರೂ ಕೂಡ ಕಣ್ಣು ಕಾಣಲಿದೆ ಅದರ ಆ ರಸ್ತೆ ಮೇಲೆ ಹಂಗೆ ಬರ್ತೀವಿ, ಕಣ್ಣನ್ನು ಒರೆಸ್ಕೊಳ್ತೀವಿ ಅಥವಾ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಆ ಡ್ರಾಪ್ಸ್ ಸಿರುಗುಪ್ಪ ಕಡೆಗೆ ಇದೇ ಮೊದಲನೇ ಸರ್ತಿ ನಾನು ಭೇಟಿ ಕೊಡ್ತಾ ಇದ್ದೇನೆ. ತುಂಬಾ ಜನ ಬೇರೆ ಬೇರೆ ಠಾಣೆಗಳಿಂದ ಬರ್ತಾ ಇದ್ದಾರೆ ಆಕ್ಚುಲಿ. ಸೊ ಹಾಗಾಗಿ ನಾವೇ ಒಂದ್ಸತಿ ಎಲ್ಲ ಜೊತೆಗೆ ಏನಿದೆ ಸಮಸ್ಯೆಗಳು ಕೇಳ್ಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಜನಸಂಪರ್ಕ ಏನಿದೆ ನೀವು ಹೇಳಿದ್ರೆ, ನಿಮ್ಮ ಅರ್ಜಿಗಳು ಏನಾದರೂ ಇದ್ರೆ ನಾನು ಪೊಲೀಸ್ ಸ್ಟೇಷನ್ ಅಂದರೆ ಸ್ವಲ್ಪ ಭಯನೇ ಜನಕ್ಕೆ. ತಿಳಿಲಾರ್ದ್ರೂ ಕೂಡ ಅವರಿಗೆ ತಿಳಿಸಿ ಹೇಳ್ತಕ್ಕಂಥ ಕೆಲಸ ಆಗಬೇಕು ಪೊಲೀಸ್ ಸ್ಟೇಷನ್ಗಳಲ್ಲಿ. ಆ ಕೆಲಸ ಆಗ್ತಾ ಇಲ್ಲ. ಅವು ಯಾವ ಅಮಾಯಕ ಹೋಗಿರ್ತಾನ ಹೋದ್ರೆ ಅವನ್ನ ಏನು ಬಂದಿಯಾ, ಏನು ಬಂದಿಯಾ, ಏನು ಕಥೆ ಅಂತ ಕೇಳಿದ್ರೆ ಅವನು ಬೆದರಿ ಬಿಡ್ತಾನ, ಬೆದರಿಕೆನ ಅದಕ್ಕೆ ಮುಟ್ತಾನ. ಅವನು ಕರೆದು ಯಾಕೆ ಬಂದಿಯಪ್ಪ, ಏನು ಸಮಸ್ಯೆ, ನಿಂದು ಏನು ಸಮಸ್ಯೆ ಅಂತ ಕೇಳಿದ್ರೆ ಅವನು ಸ್ವಲ್ಪ ಬುಗುಲ ಬಿಟ್ಟು ಹೇಳ್ತಾನ. ಇವ್ರು ಬರ್ತಾನೆ ಗಾಬರಿ ಮಾಡಿಬಿಟ್ರೆ ಅವನು ಅದಕ್ಕೆ ಬಿಡ್ತಾನೆ. ಹೇಳೋದು ಕೂಡ ಬಾಯಿ ತೊಗಲ ಮಾಡಿ ಹೇಳೋದು. ಅದು ಮೊನ್ನೆ ರಾಜಕಾರಣಿಗಳ ಮಧ್ಯೆ ನಡೀತು. ಬಟ್ ರಾಜಕಾರಣಿಗಳ ಮಧ್ಯೆ ಮುಂದಿನ ದಾಳಿ ಇವತ್ತು ನಡೀತಾ ಇದೆ. ಸುತ್ತಮುತ್ತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ವನ್ಯಜೀವಿಗಳ ಮೇಲೆ ಹಲವಾರು ವರ್ಷಗಳಿಂದ ಅನೇಕ ಗುಂಡಿನ ದಾಳಿಗಳು ನಡೀತಾ ಇದೆ. ನಾವು ಅಂದ್ಕೊಂಡಿದ್ದೀವಿ ಬರೀ ಪೊಲೀಸರು ಮಾತ್ರ ಕನ್ಫ್ಯೂಸ್ ಮಾಡ್ತಾರೆ ಅಂತ. ಆದರೆ ಸ್ವಾಮಿ ಪೊಲೀಸರನ್ನ ಪ್ರತಿ ಹಳ್ಳಿಗೂ 10 ರಿಂದ 20 ಲೈಸೆನ್ಸ್ ಇರತಕ್ಕಂಥ ಗನ್ಗಳು
ಆಯ್ತು, ನೀವು ಅವ್ರನ್ನ ಯಾರಿದ್ದಾಗಲೇ ನೀವು ಪರೀಕ್ಷೆ ಮಾಡ್ಬೋದು, ಎಕ್ಸಾಮ್ ನಡೆಸ್ಬೋದು. ಅವ್ರಿಬ್ಬರ ಮೇಲೆ ಅದು ಗೂಢಶೀಟ್ ತೆಗೆದು ನಾವು ಅದನ್ನು ಭಾಳ ಆಪೋಸ್ ಮಾಡಿದ್ದೀವಿ. ಬಂದು ತಮಗೆಲ್ಲ ಲೆಟರ್ ಕೊಟ್ಟು ಬಂದರೆ ನೀವು ಬರೀ ತೆಗೆದುಕೊಡ್ತೀವಿ. ಆಮೇಲೆ DSP ಸರ್ DSS ಸರ್ ಅಂತಿದ್ದೆ, ಯಾಕೆ ಅವ್ರು ಹಠ ಇದು ರೌಡಿ ಶೀಟ್ ಓಪನ್ ಮಾಡಿ ಅವರು ಅಂತ ಏನಿಲ್ಲ. ಅವರು 8ಗೆ ಅವ್ರ ಯಾರ ಮನೆ ಬಂದವರು ತಿರುಪತಿ ಬಂದರು ಅಂತೇಳಿ ಗಲಾಟೆ ಅಷ್ಟೇ. ತದನಂತರ ಪಂಚಗೇರಿ ಗ್ರಾಮದಲ್ಲಿ ಅದೇ ಸಿಂಗಲ್ ಲಿಮಿಟ್ಸ್ ಮಾಡಿ ಸೋಮ ಅಂತೇಳಿ, ಸೋಮಪ್ಪ ಅಂತ ಅವನ ಹೆಸರು, ಅವನು ಲೈಬ್ರರಿ ಕೆಲಸ ಮಾಡೋದು. ಅವನ ಮೇಲೆ ಆರೋಪಿಸಿದ. ಅವನು ತನ್ನ ಮನೆ ಬದಲಿಗೆ ಬೇರೆ ಯಾರು 2 ಅಡಿ ಜಾಗ ಅಕ್ರಮ ಮಾಡ್ಕೊಂಡು 2 ಅಡಿ ಜಾಗ ಅಕ್ರಮ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರ ಮೇಲೆ ನಂಬರ್ ಶೀಟ್ ಹಾಕಿರ್ತೀವಿ, ಇವ್ರ ಮೇಲೆ ಗೋಳ ಶೀಟ್ ಹೇಳ್ತೇನೆ. ನೀವು ಮೊಬೈಲ್ ನಂಬರ್ ನೋಟ್ ಮಾಡ್ಕೊಳ್ಳಿ. ತುಂಬಾ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಬಂದ್ರೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದು ಕಷ್ಟ ಆಗುತ್ತೆ ನನಗೆ. ಬಟ್ ಇನ್ಫಾರ್ಮೇಶನ್ ತುಂಬಾ ಕ್ಲಿಯರ್ ಇರಬೇಕು. ಯಾವ ಊರಲ್ಲಿ ಅಥವಾ ಯಾವ ಏರಿಯಾದಲ್ಲಿ ಯಾವ ಕಾಲೋನಿಯಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ, ಅಕ್ರಮ ಮಾಡ್ತಾ ಇದ್ದಾರೆ, ಎಷ್ಟು ಗಂಟೆಗೆ ಜಾಸ್ತಿ ನಡೀತದೆ ಅನ್ನುವಂಥದ್ದು, ಮತ್ತೆ ಯಾವ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಿದ್ದು, ಅದಕ್ಕಿಂತ ಮುಂದುವರೆದು ಯಾವ ಗೇಟಿಗೆ ಬರುತ್ತೆ ಅಂತ ಹೇಳಿದ್ರು ನಮ್ಗೆ ತುಂಬಾ ಒಳ್ಳೆಯದು. ನಮ್ಮ ಅಧಿಕಾರಿ ಸಿಬ್ಬಂದಿಗಳದ್ದು ಏನು ಕರ್ತವ್ಯ ಲೋಪ ಇರುತ್ತೆ, ಅದಕ್ಕೂ ನಾನು ಕ್ರಮ ತಗೊಳ್ಳಿಕ್ಕೆ ಅವಕಾಶ ಆಗುತ್ತೆ. ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ, 948080. ಕಾಲ್ ಮಾಡಿದ್ರೆ ತುಂಬಾ ಕಾಲ್ಗಳು ಬಂದರೆ ಕಷ್ಟ. ನೀವು ವಾಟ್ಸ್ಆ್ಯಪಲ್ಲಿ ಏನಿದೆ ಕಂಟೆಂಟ್ ಬರೆದು ಕಳಿಸಿ, ನಿಮ್ಮ ನಂಬರ್ನ ನಾನು ಅನಾನಿಮಸ್ ಆಗಿರ್ತೇನೆ, ಯಾರ ನಂಬರ್ ಕೂಡ ಎಲ್ಲಿ ಫಾರ್ವರ್ಡ್ ಆಗೋದಿಲ್ಲ. ಇದ್ರ ಬಗ್ಗೆ ನಿಮಗೆ ಇದೇ ವೇಳೆ ಸಿರುಗುಪ್ಪ ಉಪವಿಭಾಗ ಪೊಲೀಸ್ ಉಪಾಧೀಕ್ಷಕರಾದ ಮಾಲ್ತೇಶ್ ಕೋನ್ಬೇವ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.